ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬ್ಲೌಸ್ ಪೀಸಲ್ಲಿ ಕಮಲದ ಹೂವಿನ ಹಾರ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಲರು ಕ್ಲಾತ್ ತೊಗೊಂಡಿದ್ದೀನಿ, ಒಂದು ಪಿಂಕು ಮತ್ತು ಗ್ರೀನು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು 3/4 ಮೀಟ್ರ್ ಆಗೋಷ್ಟು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಆ ಬ್ಲೌಸ್ ಪೀಸ್ನ ಈ ಥರ 4 ಇದರಲ್ಲೇ ಮಡ್ಚ್ಕೊಂಡು 1.5 ಇಂಚು ನಾನು ಅಳತೆ ಮಾಡ್ಕೊತಾ ಇದ್ದೀನಿ. ನೋಡಿ, 1.5 ಇಂಚು ಅಳತೆ ಮಾಡ್ಕೊಬೇಕು. ಈ ಥರ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಬೇಕು. ನಾವು ಅಳತೆ ಮಾಡ್ಕೊಂಡಿರೋದನ್ನ ಸೀಸರಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಉದ್ದ ಮಾಡಿ ಅದನ್ನು ನಾವು 1.5 ಇಲ್ಲ ಅಂದರೆ 1.25 ಸೆಂಟಿಮೀಟ್ರು ಅಷ್ಟರವರೆಗೂ ನೋಡ್ಬೋದು. ನೀವು ಸ್ಕೇಲಲ್ಲಿ ಅಳತೆ ಮಾಡಿ ತೋರಿಸ್ತೀನಿ. ಈ ಥರ ಫೋಲ್ಡ್ ಮಾಡಿ ನಾವು ಕಟ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು 3 ಇಂಚು ಉದ್ದ 1.5 ಇಂಚು ಅಗಲ. ನೀವು ನೋಡ್ತಿದ್ರಲ್ಲ, 3 ಇಂಚು ಉದ್ದ ಇದೆ, 1.5 ಇಂಚು ಅಗಲ ಇದೆ. ಇದೇ ಥರ ಗ್ರೀನನ್ನು ನಾವು ಕಟ್ ಮಾಡ್ಕೊಬೇಕು. ಗ್ರೀನ್ ಬ್ಲೌಸ್ ಪೀಸನ್ನು ಸೇಮ್ ಅಳತೆ 3 ಇಂಚು ಉದ್ದ 1.5 ಇಂಚು ಅಗಲ ಬರೋ ಥರ ಕಟ್ ಮಾಡ್ಕೊಳ್ಳಿ. ನಾವು ಕಟ್ ಮಾಡ್ಕೊಂಡಿರೋ ಬ್ಲೌಸ್ ಪೀಸ್ನ ಒಂದು ಕ್ಯಾಂಡಲ್ ಸಹಾಯದಿಂದ ಎಲ್ಲ ಕಡೆ ಎಡ್ಜನ್ನು ಈ ಥರ ಸೀಸ್ಕೊಬೇಕು. ಎಡ್ಜನ್ನೆಲ್ಲ ಈ ಥರ ಒಂದ್ಸಲ ಬೆಂಕಿಯಲ್ಲಿ ಹಿಡಿದ್ರೆ ಕಟ್ ಮಾಡಿರೋದು ಪುಕ್ಕ ಬಿಟ್ಟಿರೋದೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಈ ಕಡೆ ಫೋಲ್ಡ್ ಮಾಡಿ ಮಡ್ಚ್ಕೊಬೇಕು. ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಈ ಥರ ಮಡ್ಚ್ಕೊಂಡ್ರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ಫೋಲ್ಡ್ ಮಾಡಿದ್ದೀನಿ ಅಂತ. ಆ ಥರ ಫೋಲ್ಡ್ ಮಾಡಿ ನೀವು ಮಡ್ಚ್ಕೊಂಡ್ರೆ ಗ್ರೀನು ಮತ್ತು ಪಿಂಕು ಸೇಮ್ ಮೆಥಡ್ ಯೂಸ್ ಮಾಡಿ ನಮಗೆ ಎಷ್ಟು ಫ್ಲವರ್ಸು ಎಷ್ಟು ಲೆಂತ್ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನಾವು ಫ್ಲವರ್ಸ್ನ ರೆಡಿ ಮಾಡ್ಕೊಬೇಕು. ಕ್ಲಾತ್ನ ಆ ಥರ ನೀವು ನಾನು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಆ ಥರ ಎಡ್ಜನ್ನ ಸ್ವಲ್ಪ ಅಂಟಿಸ್ಕೊಬೇಕು.
ಸೂಜಿಗೆ ದಾರ ಏರಿಸ್ಕೊಂಡು ಪಿಂಕ್ ಕಲರ್ ಫ್ಲವರ್ನ ಏರಿಸ್ತಾ ಇದ್ದೀನಿ. ಪಿಂಕ್ ಕಲರ್ ಫ್ಲವರು ಹಾಕೋವಾಗ ಪೆಟಲ್ಸು ಉಲ್ಟಾ ಹಾಕಬೇಕು. ಗ್ರೀನ್ ಕಲರ್ ಹಾಕೋವಾಗ ಪೆಟಲ್ಸು ಅಂದರೆ ಸ್ಟ್ರೈಟಿಗೆ ಹಾಕಬೇಕು. ಆವಾಗ ಫ್ಲವರು ನೀವು ಲಾಸ್ಟಿಗೆ ತೋರಿಸ್ತೀನಿ ನಾನು ಯಾವ ಥರ ಬರುತ್ತೆ ಅಂತ. ಅದು ಒಂದು ಗ್ರೀನ್ ಕಲರು ಉಲ್ಟಾ ಬರುತ್ತೆ ಮತ್ತು ಪಿಂಕ್ ಕಲರು ಸ್ಟ್ರೈಟಾಗಿ ಬರುತ್ತೆ. ಪಿಂಕ್ ಕಲರು ನಾವು ಎಷ್ಟು ಪೆಟಲ್ ಬೇಕು ಅಂತ ನೋಡಿ 15-20 ಪೆಟಲ್ಸ್ ಆದಮೇಲೆ ನಾನಿಲ್ಲಿ ಮಧ್ಯ ಮಣಿ ಹಾಕ್ತಾಯಿದ್ದೀನಿ. ಮಣಿ ಹಾಕೋದ್ರಿಂದ ಗ್ಯಾಪ್ ಬಂದು ಆವಾಗ ಫ್ಲವರು ಕಮ್ಮಿ ಥರ ಕಾಣುತ್ತೆ. ನಾನಿಲ್ಲಿ 4 ಮಣಿ ಹಾಕ್ತಾಯಿದ್ದೀನಿ. 4 ಮಣಿ ಹಾಕಿದ್ಮೇಲೆ ಮತ್ತೆ ಗ್ರೀನು ನಾನು ಮಣಿ ಹಾಕಿದ್ಮೇಲೆ ಈ ಥರ ದಾರದೊಳಗಡೆ ಸೇರಿಸಿ ಮತ್ತು ಗ್ರೀನ್ ಪೆಟಲ್ ಹಾಕಬೇಕು. ಅದು ಒಂದು ಮಣಿ ಸಿಕ್ಕಾಕೊಂಬಿಟ್ಟಿತ್ತು, ಅದು ಹೋಲ್ ಚಿಕ್ಕ ಇತ್ತು ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅದು ಕೆಳಗಡೆ ಬರೋಕ್ಕೆ. ಮಿಕ್ಕಿದೆಲ್ಲ ಎಷ್ಟು ಬೇಗ ಬಂತು, ಅದೊಂದು ಮಾತ್ರ ಇದು ಸಿಕ್ಕಾಕೊಂಬಿಟ್ಟಿತ್ತು. ನೆಕ್ಸ್ಟ್ ಗ್ರೀನ್ ಕಲರ್ ನಾವು ಕ್ಲಾತ್ನ ಅದೇ ಥರ ಮುಚ್ಚಿ ಹಾಕೋಣ. ನೀವಿಲ್ಲಿ ನೋಡ್ಬೋದು ಉಲ್ಟಾ ಗ್ರೀನ್ ಕಲರು ಕೆಳಗಡೆ ಕಾಣ್ತಿದೆ, ಪಿಂಕ್ ಕಲರು ಮೇಲ್ಗಡೆ ಅಂದರೆ ಪೆಟಲ್ ಕೆಳಗಡೆ ಬಂದಿದೆ, ಪಿಂಕ್ ಕಲರ್ ಪೆಟಲು ಮೇಲ್ಗಡೆ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಪಿಂಕ್ ಕಲರ್ ಪೆಟಲ್ ಮೇಲಕ್ಕಿದೆ, ಗ್ರೀನ್ ಕಲರ್ ಪೆಟಲ್ ಕೆಳಗಡೆ ಮುಖ ಮಾಡಿದೆ. ಇದು ಒಂದು ಸೈಡ್ ಆಯಿತು. ಲಾಸ್ಟಿಗೆ ನಾನು ಇಲ್ಲಿ ಗ್ರೀನ್ ಕಲರ್ದು ಮಣಿ ಮತ್ತು ಗೋಲ್ಡನ್ ಕಲರು ಮಣಿಯಿಂದ ಏರಿಸಿ ಫಿನಿಶಿಂಗ್ ಮಾಡಿದ್ದೀನಿ. ಇದು ಒಂದು ಸೈಡು. ಇನ್ನೊಂದು ಸೈಡ್ ನಾನು ಪ್ರಿಪೇರ್ ಮಾಡ್ತೀನಿ. ನಾನಿಲ್ಲಿ ಕುಚ್ಚು ರೆಡಿ ಮಾಡ್ತಾಯಿದ್ದೀನಿ. ಗ್ರೀನ್ ಕಲರು ದಪ್ಪದ ಮಣಿ ಮತ್ತು ವೈಟ್ ಮುತ್ತಿನ ಥರದ್ದು ಮತ್ತು ಗೋಲ್ಡನ್ ಕಲರ್ ತಗೊಂಡು ನಾನು 3 ಕುಚ್ಚು ರೆಡಿ ಮಾಡ್ತೀನಿ. ಇದು ಹಾರದ 2 ಸೈಡು ರೆಡಿಯಾಗಿದೆ. ಇವಾಗ ನಾನು 2 ಸೇರಿಸಿ ಗಂಟಾಕ್ತಾ ಇದ್ದೀನಿ. ಗಂಟಾಕಿದ್ಮೇಲೆ ಇದಕ್ಕೆ ಕುಚ್ಚು ಕಟ್ಟೋಣ. ಈ ಥರ ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಧ್ಯಕ್ಕೆ ನಾನೀಗ ಸೇರಿಸ್ತೀನಿ. ಇಲ್ಲಿ ಹಾರದ ಮಧ್ಯೆ ನಾನು ಅವಾಗೆ ಥ್ರೆಡ್ ಗಂಟು ಹಾಕೊಂಡಿದ್ನಲ್ಲ, ಇವಾಗ ಮತ್ತೆ ಅದಕ್ಕೆ ನಾಟ್ ಹಾಕೊತಾ ಇದ್ದೀನಿ.
ಈ ಹಾರ ರೆಡಿಯಾಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ. ಹೊಸ್ದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೇಗಿತ್ತು ವಿಡಿಯೋ ಅಂತ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್.